ನಮಸ್ಕಾರ. ಇವತ್ತು ಸುಂಗದಕಟ್ಟೆ ಮೇನ್ ರೋಡು, ಆಮೇಲೆ ಸುಮನಹಳ್ಳಿ ಬ್ರಿಡ್ಜು, ಆಮೇಲೆ ಮುಂದೆ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನು ಮತ್ತು ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು, ಆ ಮಧ್ಯ ರೋಡು ಮತ್ತು ಲೆಫ್ಟ್ ಸೈಡಲ್ಲಿ ಈ ಟ್ರಾಫಿಕ್ನವರು ಗಾಡಿಗಳನ್ನ ಹಿಡಿದುಬಿಟ್ಟು ಅದನ್ನು ಹೆಂಗೆ ಪಾರ್ಕಿಂಗ್ ಮಾಡಿರ್ತಾರೆ, ಆಮೇಲೆ ಯಾವ ರೀತಿ ಅದು ವರ್ಷಾನುಗಟ್ಟಲೆ ಆ ಗಾಡಿಗಳು ಅಲ್ಲೇ ಬಿದ್ದಿರ್ತವೆ. ಆಮೇಲೆ ಅದು ಗಾಡಿಗಳು ನೀವು ನೋಡೋಕ್ಕೂ ಆಗಲ್ಲ, ಅದು ಏನು ಕೇಸ್ ಆಗಿರ್ತತೋ ಅದೆಲ್ಲ. ಇವತ್ತು ಪೊಲೀಸ್ನವ್ರ ಬಗ್ಗೆ, ಈ ಟ್ರಾಫಿಕ್ ಪೊಲೀಸ್ನವರು ಮತ್ತು ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು, ಈ ಅವರು ಪಾರ್ಕಿಂಗೇ ಇಲ್ಲ. ರೋಡಲ್ಲಿ ಯಾರ್ದು ಗಾಡಿ ಹಿಡಿದುಬಿಟ್ಟು ಅದು ಏನೋ ಒಂದು ಕೇಸ್ ಆಗಿರ್ತೈತೆ, ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಅವ್ರು ನಿಲ್ಲಿಸಲ್ಲ, ಎಲ್ಲಿ ಬೇಕಂಗೆ ಅಲ್ಲಿ ಬಿಟ್ಬಿಡ್ತಾರೆ. ಅದನ್ನು ಈ ವರ್ಷಾನುಗಟ್ಟಲೆ ಅಲ್ಲೇ ಆ ಗಾಡಿ ಅಲ್ಲೇ ಒಂಥರ ಕೊಳ್ತೋಗಿರ್ತತೆ. ಆ ಪರಿಸ್ಥಿತಿಯಲ್ಲಿ ನಾವು ದಿನ ಹೋಗಿ ಬರೋದಾಗ ನೋಡ್ತಾ ಇರ್ತೀವಿ ನಾವು. ಸೊ ಈ ಫುಟ್ಪಾತು ಯೂಸ್ ಮಾಡ್ತಾರೆ, ರೋಡ್ ಸೈಡ್ ಜಾಗ ಇರ್ತೈತೆ ಅದನ್ನು ಯೂಸ್ ಮಾಡ್ತಾರೆ. ಈ ಪೊಲೀಸ್ನವರೇ ಇಷ್ಟೊಂದು ಮಾಡ್ತಾರೆ. ಆದರೆ ನಾವು ಏನಾದರೂ ಬೈ ಮಿಸ್ಟೇಕ್ ಏನಾದರೂ ಒಂದು ನೋ ಪಾರ್ಕಿಂಗಲ್ಲಿ ಒಂದು 10 ನಿಮಿಷ 20 ನಿಮಿಷ ಗಾಡಿ ಏನಾದರೂ ನಿಲ್ಲಿಸ್ಬಿಟ್ರೆ ಅದನ್ನು ಲಾಕ್ ಮಾಡಿಕೊಂಡು ತೊಗೊಂಡೋಗ್ಬಿಟ್ಟು 500,000 ಫೈನ್ ಮಾಡಿ ನಮಗೆ ಬಿಡೋಲ್ಲ, ಅಲ್ಲಿವರೆಗೂ ನಮಗೆ ಬಿಡೋಲ್ಲ. ಸೊ ಮತ್ತು ಈ ಮಧ್ಯ ರೋಡಲ್ಲಿ ನಾವು ಗೊಲ್ರಹಟ್ಟಿ ನೈಸ್ ರೋಡು ಸಿಗ್ನಲಿಂದ ನೈಸ್ ರೋಡ್ ಬ್ರಿಡ್ಜಿಂದ ನಾವು ಕಾಮಾಕ್ಷಿಪಾಳ್ಯ ಮತ್ತು ಸುಂಗದಕಟ್ಟೆ ಮತ್ತು ಈ ಕಡೆ ಹೋಗೋದು ರೋಡಲ್ಲಿ ನೀವು ಮಧ್ಯ ಬ್ಯಾರಿಕೇಡಲ್ಲಿ ಎಷ್ಟು ಧೂಳಿರುತ್ತೆ, ಎಷ್ಟು ಗಲೀಜಿರುತ್ತೆ, ಆ ಕಂಬಗಳಲ್ಲಿ ಯಾವ ರೀತಿ ವೈರ್ಗಳು ಕಟ್ಟಾಗಿ ರೋಡಿಗೆ ಬಿದ್ದಿರ್ತದೆ. ಇದ್ರ ಬಗ್ಗೆ ನಾನು ಸುಮಾರು ಸತಿ ನಾನು ಹೇಳ್ತಾ ಇರ್ತೀನಿ. ಈ BBMP ಅವರು, ಈ BBMP ಕಮಿಷನರು, ಈ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು ಈ ಅಧಿಕಾರಿಗಳು, ಇವ್ರಿಗೆ ಯಾರು ಕಿವಿಗೆ ಹೋಗಲ್ಲ ಇದು. ಯಾಕಂದರೆ ಇದು ಸಾಮಾನ್ಯ ಆಗೋಗಿದೆ ಅವ್ರಿಗೆ ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ, ಜನಕ್ಕೆ ಒಂದು ಕ್ಲೀನ್ ಮಾಡಿ ಕೊಡಬೇಕು, ಜನ ಕ್ಲೀನಾಗಿರಲಿ, ಮತ್ತು ಜನ ಓಡಾಡೋ ಜಾಗ ನೀಟಾಗಿ ದಿನ ಎದ್ದು ಆ ಕೆಲಸ ಮಾಡ್ತಾಯಿರ್ತಾರೆ. ಅಲ್ಲಿ ನೀವು ಎಲ್ಲ ಕಡೆ ಹೋಗಿ, ನೀವು ಯಾವ ಏರಿಯಾದಲ್ಲಿ ಹೋಗಿ ನೀವು ಆ ಧೂಳು, ಆ ಬ್ಯಾರಿಕೇಡ್ ಹತ್ರ ಧೂಳು, ಪಾರ್ಕಿಂಗ್ ಸೈಡು ಗಲೀಜು, ಮೋರಿ ಹತ್ರ ಎಲ್ಲ ಇವರು ಪಾರ್ಕಿಂಗ್ ಮಾಡಿರ್ತಾರೆ. ಈ ಪೊಲೀಸ್ನವ್ರದ್ದು ಒಂದು ಕಡೆ ಪಾರ್ಕಿಂಗ್ ಇರುತ್ತೆ, ಈ ಗಾಡಿ ಹಿಡ್ದಿದ್ದು ಅಲ್ಲೆಲ್ಲೇ ಬಿಟ್ಟಿರ್ತಾರೆ. ಏನು ಮಾಡ್ತಾರೆ ಅಂತ ಇವರು ಇನ್ನೂ ಬೆಂಗಳೂರು ಅಂದರೆ BBMPನೇ ಇವ್ರು ಮಾಡೋಕ್ಕಾಗಲಿಲ್ಲ, ಇವರು ನಗರ ಪಾಲಿಕೆಯನ್ನು ನೀಟಾಗಿ ಮಡಗೋಕ್ಕಾಗಿಲ್ಲ. ನಾನು ಸುಮಾರು 1991 ನೋಡ್ತಾ ಇದ್ದೀನಿ, ಇಲ್ಲಿವರೆಗೂ ಇದನ್ನು ಇವರು ನೀಟಾಗಿ ಮಡಗೋಕ್ಕಾಗಲಿಲ್ಲ. ಈ GBA ಅಂತ ಮಾಡ್ತಾರಂತೆ, ಮಾಡಲಿ, ಗ್ರೇಟರ್ ಬೆಂಗಳೂರು ಅಂತ ಮಾಡಲಿ, ಬಟ್ ಅಟ್ಲೀಸ್ಟ್ ಕ್ಲೀನ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇವ್ರಿಗೆ? ಎಷ್ಟೋ ವಿಡಿಯೋ ಮಾಡ್ತಾಯಿರ್ತೀವಿ, ಎಷ್ಟು ವೈರ್ಗಳು ರಿವ್ಯೂವರ್ವಾಗಿ ತೋರಿಸ್ತಾ ಇರ್ತೀವಿ, ಅದಕ್ಕೆ ಲೊಕೇಶನ್ ಸಮೇತ ಆ ಏರಿಯಾದ ಹೆಸರು ಹೇಳ್ತೀವಿ. ಆದರೆ ಈ BBMP ಕಮಿಷ್ನರು ಇವ್ರು ಏನು ಮಾಡ್ತಾರೆ ಅಂತ ಒಂದು ಅರ್ಥ ಆಗಲ್ಲ ನಮಗೆ. ಏನು ಜನ ಹೇಳಿ ಏನು ಇವ್ರ ದುಡ್ಡಲ್ಲಿ ಇವ್ರು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ, ಇವ್ರ ದುಡ್ಡಲ್ಲಿ ಇವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಇದು ಜನರ ದುಡ್ಡಿಂದ ಮಾಡಬೇಕು ಅಂತಲೇ ನಾವು ದುಡ್ಡು ಕೊಡ್ತಾಯಿದ್ದೀವಿ ಸ್ವಾಮಿ, ನೀವು ದುಡ್ಡು ತೊಗೊಂಡು ಯಾಕೆ ನೀವು ಕೆಲಸ ಮಾಡಲ್ಲ? ನೀವು ಮಾಡಬೇಕಂತ ಏನು ನಿಮ್ಗೆ ಪ್ರಾಬ್ಲಮ್ಮು? ಕ್ಲೀನಂತೂ ಮಾಡೋದಿಲ್ಲ. ನೀವು ನೋಡ್ಬೋದು, ಈ ಜನರಿಗೋಸ್ಕರ ಈ ವಿಡಿಯೋ ಮಾಡೋದು ನಾನು. ಇದು ತುಂಬ ಇಡೀ ಬೆಂಗಳೂರು ಸಿಟಿ ನೀವು ನೋಡಬೇಕು. ಇವರು ಯಾವುದೂ ಗ್ರೇಟರ್ ಬೆಂಗಳೂರು ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ. ಯಾಕೆಂದರೆ ಇಲ್ಲಿ ಇರೋದು BBMPಯಲ್ಲಿ ಇವರು ನಗರ ಪಾಲಿಕೆಗಳಲ್ಲಿ ಕೆಲಸ ಮಾಡೋರು, ಕಮಿಷ್ನರು, ಏನೇನೋ ಇವ್ರ ಡ್ಯೂಟಿಗಳು, ಇವರು ಒಬ್ಬರೂ ಕೆಲಸ ಮಾಡಲ್ಲ, ಹೊರಗಡೆ ಬರೋಲ್ಲ. ಇವ್ರ ಆಳುಗಳು ಅದು ಯಾವುದೋ ಚಾಪೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವರು ಇಷ್ಟು ಕಚಡ ಗಲೀಜು. ಆ ಬಸವೇಶ್ವರ ನಗರದ್ದು ಒಂದು ವಿಡಿಯೋ ಮಾಡಿದೆ, ಬಸವೇಶ್ವರ ನಗರ BMTC ಬಸ್ ಸ್ಟ್ಯಾಂಡ್ದು ವಿಡಿಯೋ ಮಾಡಿದೆ. ನೀವು ಎಲ್ಲ ಕಡೆ ನೀವು ನೋಡಿ, ಇದ್ರ ಬಗ್ಗೆ ಎಲ್ಲ ಫೋಟೋ ಸಮೇತ ಇವ್ರ ವಿಡಿಯೋನೂ ಹಾಕ್ತೀನಿ, ಇದ್ರ ಜೊತೆಗೆ ನಮ್ಮ ವಿಡಿಯೋನೂ ಹಾಕ್ತೀನಿ.